ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ತುಂಬಾ ಟ್ಯಾನಿಂಗ್ ಆಗಿ ಕಪ್ಪಗಾಗ್ತಾ ಇದೆಯಾ? ಹಾಗಾದರೆ ನೀವು ಕೂಡ ತಡ ಮಾಡದೆ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ಕೂಡ ತುಂಬಾ ಡೈಮಂಡ್ ಥರ ಹಾಗೆ ಹೊಳೆಯೋ ಹಾಗೆ ಕಾಣಿಸ್ಕೊಳ್ಬೇಕು ಅಂದರೆ ಈ ಒಂದು ನಾನು ಹೇಳ್ತಾ ಇರುವಂಥ ಟಿಪ್ಸ್ ನೀವೇನಾದರೂ ಫಾಲೋ ಮಾಡ್ತಾ ಬಂದರೆ ಸ್ನೇಹಿತರೆ ಸಾಕು, ನಿಮ್ಮ ಮುಖದ ಮೇಲೆ ಎಷ್ಟೇ ಕೊಳೆ ಕೂತಿದ್ರೂ ನಿಮ್ಮ ಸ್ಕಿನ್ ಇಷ್ಟು ವೈಟಾಗಿ ಕಾಣಿಸ್ತಾ ಹೋಗುತ್ತೆ ಅಂದರೆ ನೀವು ಕೂಡ ನಂಬೋಕ್ಕಾಗಲ್ಲ ಸ್ನೇಹಿತರೆ. ನೀವು ಎಷ್ಟೆಲ್ಲ ಪಾರ್ಲರ್ಗೆ ಹೋಗಿ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಇರ್ತೀರ ಸ್ನೇಹಿತರೆ, ಎಷ್ಟೇ ಫೇಸ್ ಪ್ಯಾಕ್ಗಳು ಯೂಸ್ ಮಾಡ್ತಾ ಇದ್ರು ಕೂಡ ಸ್ನೇಹಿತರೆ ಅಷ್ಟು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸೋದಿಲ್ಲ ಸ್ನೇಹಿತರೆ. ನೋಡಿ, ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಹಾಗೂ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿರೋದು ಹಾಗೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಹಾಗೂ ನಾವು ಯೂಸ್ ಮಾಡ್ತಿರುವಂಥ ಸ್ನೇಹಿತರೆ ಫೇರ್ ಆ್ಯಂಡ್ ಲವ್ಲಿ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿರೋದು ಮೊದಲಿಗೆ. ನೆಕ್ಸ್ಟ್ ನೋಡಿ, ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ನಾನು ಯೂಸ್ ಮಾಡ್ಕೋತಾ ಇರೋದು. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ನೋಡಿ, ಒಂದು ಸ್ಪೂನ ಸಹಾಯದಿಂದ ಪೂರ್ತಿಯಾಗಿ ಕ್ರೀಮ್ ಆಗೋವರೆಗೂ ಈ ರೀತಿ ಸ್ಪೂನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಈ ಎರಡು ಇಂಗ್ರೀಡಿಯೆಂಟ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಸ್ಕಿನ್ಗೆ ಯಾವ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇದ್ರೊಳಗಡೆ ನಾನು ಗ್ಲಿಸರಿನ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಗ್ಲಿಸರಿನ್ ಕೂಡ ನಿಮಗೆ ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಥವಾ ನೀವು ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ರಫ್ ಇದೆ ಅಂತಂದರೆ ಇದನ್ನು ನೀವು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾನು ಸ್ವಲ್ಪನೇ ಒಂದು ಹನಿಯಷ್ಟು ನಾನು ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ನೋಡಿ ನಾವು ಡೈಲಿ ರೂಟೀನಲ್ಲಿ ಫೇರ್ ಆ್ಯಂಡ್ ಲವ್ಲಿನ ಈಸಿಯಾಗಿ ಎಲ್ಲರೂ ಹಾಗೆ ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅದರಲ್ಲಿ ಕೂಡ ನಾವು ಇಷ್ಟೆಲ್ಲ ವಸ್ತುಗಳನ್ನ ಆ್ಯಡ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಎಷ್ಟೇ ಟ್ಯಾನಿಂಗ್ ಆಗಿದ್ದು ಹಾಗೂ ನಿಮ್ಮ ಸ್ಕಿನ್ ತುಂಬಾ ಕಪ್ಪಗಿದೆ ಅಂದರೆ ತುಂಬಾ ವೇಗವಾಗಿ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನೆಕ್ಸ್ಟ್ ನಾನು ಇದರೊಳಗಡೆ 1/2 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಮಿಲ್ಕ್ ಪೌಡರ್ನಿಂದ ಕೂಡ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಆ್ಯಂಡ್ ಸ್ಮೂತ್ ಆಗುತ್ತೆ ಆ್ಯಂಡ್ ಕೋರಿಯನ್ ರೀತಿಯಾಗಿ ನಿಮ್ಮ ಸ್ಕಿನ್ನ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ನೋಡಿ, ನೀವು ಈಸಿಯಾಗಿ ಅಂಗಡಿಗಳಲ್ಲಿ ಮಿಲ್ಕ್ ಪೌಡರ್ ಸಿಗುತ್ತೆ. ಮಿಲ್ಕ್ ಪೌಡರ್ ಏನಾದರೂ ಇಲ್ಲಾಂದರೆ ಸ್ನೇಹಿತರೆ ನೀವು ಇದ್ರೊಳಗಡೆ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಹಾಕ್ಕೊಂಡು ಯಾವುದು ಸ್ವಲ್ಪ ಪ್ರಮಾಣದಲ್ಲಿ ಕೂಡ ನೀರನ್ನು ಆ್ಯಡ್ ಮಾಡಿಲ್ಲ, ಅದೇ ಹಾಗೆ ನಾನು ಮಿಕ್ಸ್ ಮಾಡ್ತಾ ಇರುವಂಥದ್ದು. ನೋಡಿ, ಯಾವ ರೀತಿ ಕ್ರೀಮಿ ರೀತಿಯಾಗಿ ರೆಡಿ ಆಗ್ತಾ ಇರುವಂಥದ್ದು ಅಂತ. ಈ ರೀತಿ ಕ್ರೀಮಾಗಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಒಂದು 2 ಮಿನಿಟ್ಸ್ವರೆಗೂ ಸ್ನೇಹಿತರೆ. ನೋಡಿ, ಯಾವ ರೀತಿ ಇವಾಗ ಕ್ರೀಮಿಯಾಗಿ ಕಾಣಿಸ್ತಾ ಇರುವಂಥದ್ದು ಅಂತ. ನಿಮ್ಮ ಸ್ಕಿನ್ಗಂತೂ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದರಿಂದ. ಹಾಗೂ ನಿಮ್ಮ ಸ್ಕಿನ್ನಿಂದ ಎಷ್ಟೇ ಡಸ್ಟ್ ಕೂತಿದ್ರು ಹಾಗೂ ನಿಮ್ಮ ಪಿಂಪಲ್ಸ್ ಕಲೆಗಳಿದ್ರೂ ಕೂಡ ಅದು ಕೂಡ ಮಾಯವಾಗುತ್ತೆ ಸ್ನೇಹಿತರೆ. ಇವಾಗ ನಮ್ಮ ಫೇಸ್ ಪ್ಯಾಕ್ ಅಂತೂ ರೆಡಿ ಆಗ್ತಾ ಇರುವಂಥದ್ದು. ಹಾಗೂ ಇದನ್ನು ಯಾವ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನಾವು ಇದನ್ನು ಕುತ್ತಿಗೆ ಭಾಗದಲ್ಲಿ ಯೂಸ್ ಮಾಡ್ಕೊಳ್ಬೋದು, ಯಾಕಂದರೆ ಕುತ್ತಿಗೆ ಭಾಗದಲ್ಲಿ ಕೂಡ ತುಂಬಾ ಕಪ್ಪಗೆ ಹಾಗೆ ಕಲೆಗಳು ಕೂತಿರುತ್ತೆ. ಹಾಗೂ ನಿಮ್ಮ ಸ್ಕಿನ್ ಮೇಲೆ, ನಿಮ್ಮ ಕೈ ಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಕಪ್ಪಗೆ ಅಲ್ಲೆಲ್ಲಿದೆಯೋ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮುಖ, ನಿಮ್ಮ ಕೈ, ನಿಮ್ಮ ಪಾದಗಳು ಹಾಗೂ ನಿಮ್ಮ ಕುತ್ತಿಗೆ ಭಾಗದಲ್ಲಿ ನೋಡಿ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇರುವಂಥದ್ದು ಅಂತ. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಡಿ. ಒಂದು 5 ಮಿನಿಟ್ಸ್ವರೆಗೂ ಇದೇ ರೀತಿ ಚೆನ್ನಾಗಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಹಚ್ತಾ ಇರುವಂಥದ್ದು ಅಂತ. ಇದೇ ರೀತಿಯಾಗಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೂ ಇದನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು 15 ಮಿನಿಟ್ಸ್ವರೆಗೂ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ವಾಶ್ ಮಾಡಿಬಿಟ್ಟು ನೀವು ರಿಸಲ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ. ಹಾಗಾದರೆ ಇದನ್ನು ಕಂಟಿನ್ಯೂಸ್ ಆಗಿ 7 ಡೇಸ್ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ನೋಡಿ, ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ, ನಾನೀಗ ಪೂರ್ತಿಯಾಗಿ ನನ್ನ ಕೈಗಳ ಮೇಲೆ ಅಷ್ಟು ಕೂಡ ಅಪ್ಲೈ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇದೇ ರೀತಿ ಅಷ್ಟು ಕ್ರೀಮ್ನ ಕೂಡ ನಿಮ್ಮ ಮುಖದ ಮೇಲೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಡಿ. ನಿಮ್ಮ ತುಟಿ ಭಾಗದ ಮೇಲೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಹಾಗೂ ನಿಮ್ಮ ಕಣ್ಗಳ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕಣ್ಗಳ ಮೇಲೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಡಾರ್ಕ್ ಸರ್ಕಲ್ಸ್ ಕೂಡ ವೇಗವಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇದನ್ನು ನೀವು
ತಣ್ಣೀರಿನಿಂದ ವಾಶ್ ಮಾಡ್ಕೊಂಡ್ಬೇಡಿ ಸ್ನೇಹಿತರೆ. ಯಾವಾಗ ಕೂಡ ನಿಮ್ಮ ಸ್ಕಿನ್ಗೆ ಜಾಸ್ತಿ ಬಿಸಿ ನೀರನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಬಿಸಿ ನೀರಿನಿಂದ ನಿಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಏನಾದರೂ ನೀವು ತಣ್ಣನೆ ನೀರನ್ನು ಯೂಸ್ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗೆ. ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು. ನಿಮ್ಮ ಸ್ಕಿನ್ ಕೇರ್ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ನೋಡಿ, ಈಸಿಯಾಗಿ ಮನೆಯಲ್ಲೇ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ನೋಡಿ, ಒಂದು 15 ಮಿನಿಟ್ಸ್ ಬಿದ್ದ ತಕ್ಷಣ ಸ್ವಲ್ಪ ಡ್ರೈ ಆಗಿರೋದಾಗಿದೆ. ಡ್ರೈ ಆದ ತಕ್ಷಣ ನಾನು ಇವಾಗ ನನ್ನ ಹ್ಯಾಂಡ್ ವಾಶ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ, ಯಾವ ರೀತಿ ಒಂದೇ ಒಂದು ರಿಸಲ್ಟ್ಗೆ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಹಾಗೂ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳಿಂದ ನಾನು ಈ ಒಂದು ಕ್ರೀಮ್ನ ರೆಡಿ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗೂ ನೀವು ಫೇಶಿಯಲ್ ಕೂಡ ಅನ್ಬೋದು. ನೀವು ಯಾವುದೇ ಒಂದು ಮದುವೆಗೆ ಅಥವಾ ಫಂಕ್ಷನ್ ಇರ್ಬೋದು, ಪಾರ್ಟಿಗೆ ಹೋಗಬೇಕಾದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ನೋಡಿ, ನನ್ನ ಕೈ ಯಾವ ರೀತಿ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಹಾಗೂ ತುಂಬಾ ಚೆನ್ನಾಗಿ ಹೊಳಿತಾ ಇದೆ ಅಂತ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಟಿಪ್ಸ್ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನೀವು ಕೂಡ ಫಾಲೋ ಮಾಡೋದು ಮರಿಬೇಡಿ. ಹಾಗೂ ನೀವು ಕೂಡ ಮೊದಲೇ ಬಾರಿಗೆ ನನ್ನೊಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಸ್ನೇಹಿತರೆ, ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು